ಹಲೋ ಎಲ್ಲ ನನ್ನ ಗೆಳೆಯರಿಗೆ ನಮಸ್ಕಾರಗಳು. ನನ್ನ ಜೀವನದಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದಂದರೆ, ನಾನು ನಂಬಿರೋದಂದರೆ ಅಂಬೇಡ್ಕರ್ ಅವ್ರ ವಾದ ಮತ್ತು ಅವರ ಜೀವನ ನಡೆದು ಬಂದ ದಾರಿ. ಯಾವುದೇ ತಪ್ಪು ಮಾಡಿದ್ರೂ ನಾವು ಯಾರಿಗೂ ಹೆದರಬಾರ್ದು ಅಂತ ಅವ್ರು ಹೇಳ್ಕೊಟ್ಟಿರೋ ಧೈರ್ಯ, ಇದೆಲ್ಲ ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ಈಗ 2-3 ವರ್ಷದ ಹಿಂದೆ ಕೊರೋನಾ ಬಂದಿತ್ತು, ನಿಮಗೆಲ್ಲ ಗೊತ್ತಿದೆ. ಆ ಟೈಮಲ್ಲಿ ನಾವು ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ಎಲ್ಲ ಓದ್ಕೊಂಡು, ಅವ್ರ ಜೀವನ ಚರಿತ್ರೆ ಆಗಲಿ, ಅವ್ರು ಯಾವ ಥರ ನಡೆದು ಬಂದರು, ಹೇಗೆ ಅವರು ಎಲ್ಲ ಸವಾಲುಗಳ್ನ ಎದುರಿಸಿದ್ರು, ಇದ್ರ ಬಗ್ಗೆ ನಾನು ನೋಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಗಿದ್ದು ಅವ್ರ ಜೀವನ ಶೈಲಿ. ಮತ್ತು ಯಾವುದೇ ಇದು ಬಂದ್ರೂ ಅವ್ರು ಯಾವುದೇ ಕ್ಷಣದಲ್ಲೂ ಸುಳ್ಳು ಹೇಳ್ತಾ ಇರಲಿಲ್ಲ, ಅದೊಂದು ತುಂಬ ಇಷ್ಟ ಆಗೋದು. ಆಮೇಲೆ ಅವ್ರು ಯಾರೇ ಇರಲಿ, ದುಡ್ಡು ಇರೋರಾಗಲಿ ಬಡವರಾಗಲಿ ಎಲ್ಲರಿಗೂ ಒಂದೇ ಥರ ನ್ಯಾಯ ಮಾಡೋರು. ಅವ್ರು ನನ್ನ ಜೀವನದಲ್ಲಿ ಮೊದಲನೇ ವ್ಯಕ್ತಿಯಾಗಿ ತೊಗೊಳ್ತೀನಿ. ಎರಡನೇದಾಗಿ ನನಗೆ ತುಂಬ ಇಷ್ಟ ಆಗೋದಂದರೆ ಡಿ.ಬಾಸ್ ದರ್ಶನ್ ಅವರು. ಅವ್ರದ್ದು ಇವಾಗಿಂದ ಏನೇ ಬೆಳವಣಿಗೆ ಆಗಿರಲಿ, ಅದು ನಮಗೆ ಬೇಡದಲ್ಲೇ ಇರೋ ವಿಷಯ. ಆದರೆ ಹಳೇದವರೆಲ್ಲ ಕಷ್ಟಪಟ್ಟು ಹಾಲು ಕರೆಯೋದಾಗಲಿ, ಅವ್ರ ತಂದೆಯವರು ಹೋದಾಗಿಂದು ಒಂದು ಸಂಗತಿ ಆಗಲಿ, ಅವೆಲ್ಲ ನೆನೆಸ್ಕೊಂಡ್ರೆ ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ನಾನು ಕಾಲೇಜ್ ದಿನಗಳಿಂದನೂ ಅವ್ರ ಮೂವೀಸ್ ಎಲ್ಲ ನೋಡಿಕೊಂಡೇ ಬಂದಿರೋದು. ಅವ್ರು ಮಾಡಿರೋ ಒಳ್ಳೆ ಕೆಲಸ ಈಗಲೂ ನೋಡಿ, ಅನಾಥಾಶ್ರಮಕ್ಕೆಲ್ಲ ಇದು ಮಾಡ್ತಾರೆ, ಆದರೆ ಯಾರಿಗೂ ಗೊತ್ತಾಗೋಲ್ಲ. ಆ ಥರ ಇದು ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ದಾನ ಧರ್ಮ ಮಾಡಿದ್ರು ಒಬ್ರಿಗೆ ಗೊತ್ತಾಗಬಾರ್ದು ಅಂತ. ಈ ಇಬ್ಬರು ವ್ಯಕ್ತಿದಿರು ನನಗೆ ತುಂಬ ಇನ್ಸ್ಪಿರೇಷನ್ ಆಗ್ತಾರೆ ನನ್ನ ಲೈಫಲ್ಲಿ.